ಗಂಧದಲ್ಲೇ ಎಲ್ಲ ಮಾಡಿಸ್ತಾರಲ್ಲ, ಸರಿ ಅಂತ ಹೇಳಿ ಅವನಿಗೆ ಅಡು ಕೊಡ್ತಾರೆ. ಇಷ್ಟಿಷ್ಟು ಮರಗಳು ಬೆಳೆದು ನಮಗೆ ಆಯಿತಾ. ಅವನಿಗೆ ಭಾಳ ಖುಷಿ ಆಗುತ್ತೆ. ಅವನಿಗೆ ಎಷ್ಟೆಷ್ಟು ಮರ ಬೇಕು ಅಂತ ಹೇಳಿದ್ರು ಮರದಿಂದೆಲ್ಲ ಅದನ್ನೆಲ್ಲ ತೊಗೊಂಬಂದು ಅರಮನೆಗೆ ಕೊಡ್ತಾರೆ. ಅರಮನೆಯಲ್ಲಿ ಬೇರೆ ಕೆಲಸದವರಿಂದ ಏನೇನು ಬೇಕೋ ಅದನ್ನೆಲ್ಲ ಮಾಡಿಸಿ ರಾಜನಿಗೆ ತೋರಿಸ್ತಾರೆ. ರಾಜ ಭಾಳ ಸುಂದರವಾಗಿರೋದನ್ನೆಲ್ಲ ಏನು ಮಾಡಿಸಿದ್ರಿ ಅಂದರೆ ಅದು ಏನು ಹೇಳಲ್ಲ, ಭಾಳ ಸುಂದರವಾಗಿದ್ದಾರೆ. ಇನ್ನೊಂದು ಸತಿ ಮತ್ತೆ ವೇಷ ಮಾಡಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಇಬ್ಬರು ಹೋಗ್ತಾರೆ. ಮತ್ತೆ ಅವನು ಅಲ್ಲೇ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸುಮ್ಮನೆ ಅದೇ ವ್ಯಕ್ತಿ ಯಾರು ಮರ ಕಡಿಯೋದು, ಮರ ಆದರೆ ಈಗ ರಾಜು ಅನಿಸುತ್ತೆ ನನಗೆ ಈಗ ಹಿಂದೆ ನೋಡಿದ್ದಾನ ಇವರು ಕಳ್ಳ ಅನಿಸ್ತಿಲ್ಲ. ಈ ಪಾಪ ಅವನ ಬಗ್ಗೆ ಏನು ಅಂತ ಭಾವನೆ ಅನ್ನಿಸ್ತಿಲ್ಲ. ಅವನು ತುಂಬ ಪ್ರಾಮಾಣಿಕ ಒಳ್ಳೆಯವರು ಅನ್ನಿಸ್ತಿದ್ದಾನೆ. ಈಗ ಯಾಕಂತ ಹಿಂದೆ ಯಾಕೆ ನನಗೆ ಈಗ ಅನ್ನಿಸ್ತು, ಮತ್ತು ಇವಾಗ ಅವನು ಒಳ್ಳೆಯದು ಅಂತ ಅನ್ನಿಸ್ತಿದ್ದಾರೆ ರಾಜನಿಗೆ. ರಾಜು ಇವನೇ ವರ ಎಲ್ಲ ಕೊಟ್ಟಿರೋದು ಗೊತ್ತಿಲ್ಲ, ಗೊತ್ತಾಯ್ತಾ ನನಗೆ. ಆಯಿತು ಸ್ವಾಮಿ, ನಾನು ಏನಂತ ಅಂದರೆ ಅರಮನೆಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರಾಜ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ ಮರ ಕಡಿಯೋದಿದ್ದಲ್ಲ ಅವನಿಗೆ ಅಂದರೆ ವ್ಯಾಪಾರ ಆಗ್ತಿರಲ್ಲ. ಅವನು ಏನು ಯೋಚನೆ ಮಾಡ್ತಿದ್ದ, ಒಂದು ಯಾರು ಮರನೇ ತಗೊಂಡಿಲ್ಲ, ಏನು ಮಾಡೋದು, ರಾಜ ತಿಳ್ಕೊಂಡಿದ್ರೆ ಶ್ರೀಗಂಧದ ಮರದಲ್ಲಿ ಪಾಪ ರಾಜ ನನ್ನಿಂದ ಶ್ರೀಗಂಧ ಮರ ತಗೊಂಡ ಭಾಳ ಒಳ್ಳೆಯದನ್ನ ಭಾವನೆ ಬಂದಿರುತ್ತೆ. ಅದಕ್ಕೆ ಈಗ ರಾಜನಿಗೆ ಅವನ ಮೇಲೆ ಅನಿಸುತ್ತೆ ಇವನು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಇದರ ಹಿಂದೆ ಏನು ಆವಾಗ ರಾಜನಿಗೆ ಅರ್ಥ ಆಗುತ್ತೆ. ಇದು ಹಿಂದೆದು ನಿಮಗೆ ಅರ್ಥ ಆಯ್ತು ಏನು ಅಂತಂದರೆ, ಒಬ್ಬರು ನಮ್ಮ ಬಗ್ಗೆ ಏನಾದರೂ ಕೆಟ್ಟ ಭಾವನೆ ಬೆಳೆಸ್ಕೊತಿದ್ದಾರೆ, ಸ್ವಲ್ಪ ದ್ವೇಷ ಬೆಳೆಸ್ಕೊತಿದ್ದಾರೆ, ನಮಗೂ ಅವ್ರ ಬಗ್ಗೆ ಅದೇ ಭಾವನೆ ಬೆಳೆಯುತ್ತೆ. ಅಥವಾ ನಾವು ಬೇರೆಯವ್ರ ಬಗ್ಗೆ ಏನಾದರೂ ಕೆಟ್ಟದಾಗ ಯೋಚನೆ ಮಾಡ್ತೀವಿ, ಅವ್ರಿಗೆ ನೋಡಿ ಅವ್ರಿಗೆ ಅದಿದೆ ಅಂತ ನಾವು ಈಗೋ ಪಡ್ತೀವಲ್ಲ, ಅಥವಾ ಜೆಲಸ್ ಆಗ್ತೀವಲ್ಲ. ಜೆಲಸ್ ಅಂದರೆ ಗೊತ್ತಲ್ಲ, ಅವ್ರ ಹತ್ರ ಹೇಳಿ ನನ್ನ ಹತ್ರ ಅವನಿಗೆ ಮಿಸ್ಬಿಟ್ಟು ಅನಿಸ್ತು, ನಾವು ನೀವು ಅವ್ರ ಬಗ್ಗೆ ನಾವು ಸ್ವಲ್ಪ ಇದು ಬೆಳೆಸ್ಕೊತೀವಲ್ಲ, ಅದು ಬೆಳೆಸ್ಕೊಂಡಾಗ ಅವರಿಗೂ ನಮ್ಮ ಬಗ್ಗೆ ಅದೇ ಥರ ಭಾವನೆ ಬೆಳೆಯುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಯ್ತಾ? ಖಂಡಿತ ಅರ್ಥ ಆಯ್ತು. ಬೇರೆಯವ್ರ ಬಗ್ಗೆ ಯಾವಾಗಲೂ ಇನ್ನೂ ಗೊತ್ತಿಲ್ಲದೆ ಅವ್ರ ಬಗ್ಗೆ ಇನ್ನೂ ಯೋಚನೆ ಮಾಡಬಾರ್ದು. ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ನಡುವೆ, ನಿಮ್ಮ ಅಪ್ಪ ಅಮ್ಮ, ಅಜ್ಜಿ ತಾತ, ನಿಮ್ಮ ರಿಲೇಟಿವ್ಸ್ ನಡುವೆ ಯಾವಾಗಲೂ ಎಲ್ಲರ ಬಗ್ಗೆ ಒಳ್ಳೆ ರೀತಿಯಿಂದಲೇ ಯೋಚನೆ ಮಾಡಬೇಕು. ಯಾಕಂದರೆ ಎಲ್ಲರಲ್ಲೂ ಕೆಟ್ಟ ಹ್ಯಾಬಿಟ್ಸ್ ಇರುತ್ತೆ, ಗುಡ್ ಹ್ಯಾಬಿಟ್ಸ್ ಇರುತ್ತೆ. ನಮ್ಮಲ್ಲೂ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ನಮ್ಮಲ್ಲೂ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಅದನ್ನು ನೋಡಿ ಬೇರೆಯವ್ರ ಬಗ್ಗೆ ಅಲ್ವಾ? ಅದಕ್ಕೆ ನಾವು ಯಾರ ಬಗ್ಗೆಯೂ ಯಾವುದೇ ರೀತಿ ಮಾತಾಡಬಾರ್ದು, ಚಾಡಿ ಇಡಬಾರ್ದು, ಮನಸ್ಸಲ್ಲೂ ಅನ್ಕೋಬಾರ್ದು. ಎಲ್ಲರೂ ಒಳ್ಳೆಯದು, ಎಲ್ಲರೂ ಬೆಳೀತಾ ಇದ್ದಾರೆ ಅಂತ ಅನ್ಕೋಬೇಕು.